1 ವರ್ಷದ ಮಗುವನ್ನ ಕೊಂದ ಪಾಪಿ ತಂದೆ. ಮಗು ಅಳುತ್ತೆ ಎಂದು ಗೋಡೆಗೆ ಎಸೆದ ಪಾಪಿ. ಮಗು ಪದೇ ಪದೇ ಅಳುತ್ತೆ ಎಂಬ ಕಾರಣಕ್ಕಾಗಿ ತನ್ನ 1 ವರ್ಷದ ಹೆಣ್ಣು ಮಗುವನ್ನು ಗೋಡೆಗೆ ಎಸೆದ ಪರಿಣಾಮ ಗಾಯಗೊಂಡಿದ್ದ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಅಸುನೀಗಿದ ಘಟನೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಧಾರವಾಡದ ಯಾದವಾಡ ಗ್ರಾಮದಲ್ಲಿ ಈ ಭೀಕರ ಘಟನೆ ಬುಧವಾರ ರಾತ್ರಿ ನಡೆದಿದ್ದು, ಶಂಭುಲಿಂಗಯ್ಯ ಶಾಪುರಮಠ ಎಂಬ ವ್ಯಕ್ತಿಯೇ ತನ್ನ ಮಗುವಿನ ಸಾವಿಗೆ ಕಾರಣನಾಗಿದ್ದಾನೆ. ಅಳಬೇಡ, ಇದ್ದಿದ್ದೆ ಹೇಳ. ಅವ್ರು ಏನ್ ಮಾಡೋದಲ್ಲ ನೀ ಇದ್ದಿದ್ದೆ ಹೇಳ. ಅವ್ರು ಏನ್ ಮಾಡೋದಲ್ಲ ಅವ್ರು ಮಾಡ್ತಾರೆ. ಹೊಡೆದು ಕೊಂದಾನ್ರಿ ಹುಡುಗೇನ್ರಿ, ಹೊಡೆದು ಕೊಂದಾನ್ರಿ ಅದನ್ನ. ನೋಡ್ರಿ ಇವತ್ತು ನಮ್ಮ ತಮ್ಮಗ ಸಂತಿ ತಂದು ಕೊಟ್ಟ ಯಾರು ಒಂದು ರೊಟ್ಟಿ ಕೊಟ್ಟಿಲ್ರಿ, ಪಲ್ಯ ಕೊಟ್ಟಿಲ್ರಿ ನಮಗಿಟ್ಟದನ್ನ. ಯಾರದ್ರಿ ನಾವ ನಮ್ಮ ತಮ್ಮಗ ಸಂತಿ ತಂದು ಹಾಕ್ಯಾರಿ ನಮಗ. ಅವ್ರು ಅಷ್ಟೇ ಸಂತಿನ ತಂದು ಕೊಡದಲ್ರಿ. ಅವ್ನು ಹುಡುಗನು ನನ್ನ ಹೊಡಿದೆ ಪಡಾಪ ಹಿಡಿದು ನನ್ನ ಹೊಡಿದ್ರಿ, ಹುಡುಗಿನ ಹೊಡಿದು ಮಾಡ್ಯಾನ್ರಿ. ರಾತ್ರಿ ಅದು ಹುಡುಗಿ ಹತ್ತಿದ್ದಕ್ಕೆ ಹೊಡೆದಾಡ್ರಿ. ಈಗ ಹಿಡಿದುಕೊಂಡ್ರಿ ನಮ್ಮ ಮಗಳನ್ನ. ಮೊದಲು ಹೊಡಿದೇವ್ರಿ, ಕುಡಿದು ನಾನು ಹೊಡಿದೇವ್ರಿ. ಬರೀ ಟಾರ್ಚರ್ ಕುಡಿದು ಹೊಡಿದು. ಯಾರು ಹೇಳ್ರಿ? ಹೇಳಿದ್ರೆ ಕೇರ್ ಮಾಡ್ತಿರ್ಕೇಳ್ರಿ ಯಾರು? ದಾನ್ ಮಾಡ್ತಿರ್ಕೇಳ್ರಿ, ದಾನ್ ಮಾಡ್ತಿರ್ಕೇಳ್ರಿ ಯಾರು? ಬೇರೆದಾದ್ ಮಾಡ್ತಿರ್ಕಿಲ್ರಿ ನಮ್ಮನ್ನ. ಆರಾಮಾಗಿಲ್ರಿ ಅಕ್ಕಿ. ಯಾವ 1 ವರ್ಷ ಸಾಕಿದ್ದೆ ಮಗಳನ್ನ ಕಳ್ಕೊಂಡಿ. ಸಾಕಿದ್ರಿ ಮಗಳು. ಶಂಭುಲಿಂಗಯ್ಯ ಗೋಡೆಗೆ ಎಸೆದ ಪರಿಣಾಮವಾಗಿ ಇದರಿಂದಾಗಿ ಹೆಣ್ಣು ಮಗುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಅಸ್ತವ್ಯಸ್ತಗೊಂಡಿತ್ತು. ಬಳಿಕ ನಿನ್ನೆಯೇ ತಡರಾತ್ರಿಯೇ ಮಗುವಿನ ತಾಯಿ ಸವಿತಾ ಹಾಗೂ ಕುಟುಂಬಸ್ಥರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದೀಗ ಹೆಣ್ಣು ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಗರಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವ ಕುಡುಕಾರ ನಿಷೇಧಾಗ್ರಿ. ಅದ ನಾವು ಅವ್ರನ್ನ ಹೊಡಿತಿದ್ದ ನಾವು ಒಪ್ಕೊಂದಿವ್ರಿ. ಮತ್ತ ಕುಡಿದು ನಿಷೇಧಾಗ ಅವ್ನು ಹೊಡೆದಾನ್ರಿ. ಮತ್ತೆ ಅವ್ನು ತಪ್ಪರಿ, ಅವ್ನು ಏನ್ ಬಿಡಾಕ ಹೋಗ್ಬೇಡ್ರಿ. ಅವ್ನು ಏನ್ ಶಿಕ್ಷೆ ಆಗುದು ಆಗ್ಬಿಡ್ರಿ. ಮಾಡ್ಯಾನ ತಪ್ಪ ಅಂದಾಗ ಸಾನು ಎಳೆ ಕೂಸನ್ ಬಿಡ್ದಾನ ಅಂದಾಗ ನಾವು ಶಿಕ್ಷೆ ಕೊಟ್ಟು ಕೊಡ್ಸೇ ಬಿಡ್ರಿ. ಅವಾಗ ಏನಾಗುದು ಆಗ್ಲಿ, ತಪ್ಪು ಮಾಡ್ಯಾನ್ರಿ. ಮತ್ತೆ ಅದೇ ನಾವು ಅದನ್ನ ಕೇಳಿದ್ವಿ, ಆ ಕೂಸನ್ ಬಡಿಬೇಡ. ಅವ್ನು ಆಕಿನ ಹೊಡೆದಕ್ಕ ಹೊಡೆದೇನ್ರಿ. ಗೊಮ್ಮೆ ಅವ್ನು ಹೊಡೆದ್ ಆ ಕೂಸನ್ ಹೊಡಿಬೇಡ ಅಂತ ಹೇಳಿ ನಾವು ಹೊಡೆದ್ರಿ. ನೀ ಇನ್ನೊಂದು ಕೂಸನ್ ಮುಟ್ಟಿದೆ ಅಂತ ಅಂದ್ರೆ ನೋಡಿ, ನಿನಗೆ ಬ್ಯಾಸರಾಗಿದ್ರೆ ನಾ ತರ್ಸರ ಕೊಡ್ತೇನೆ, ಇದ್ರ ಮಕ್ಳು ಇದ್ದಾರ ಕೊಡ್ತೇನೆ. ನೀ ಮೊದಲು ಕೊಡೋಗಿದ್ದಾನೆ ಬಿಡಾನ ಮೊದಲು ಕೊಡೋಗಂತಂದ್ರಿ. ನೀವು ಬ್ಯಾರೆದಾರ ಕೊಡ್ತೇನೆ, ಆದ್ರೆ ನೀವು ಮುಟ್ಟಬೇಡ, ಅದಕ್ಕೆ ಹೊಡಿಬೇಡ ಅಂತ ಹೇಳಿ ಬಂದೇನ್ರಿ. ನಾವು ಅದ ಹೋಗಿ 2 ಸಲ ಹೇಳಿ ಬಂದೇವ್ರಿ. ಏನ್ರಿ ಹೊಡ್ದಾನ್ರಿ. ನಾವ್ ಹೇಳ್ದಂಗೆ ಹೆಚ್ಚು ಮಾಡ್ತಾನ್ರಿ. ಆ ಕುಡಿದು ಬಿಡ್ಲಿಲ್ಲ. ಹಿರಿಯಾರು ಊರಾಗ ಹಿರಿಯಾರಾದ್ರು ಎಲ್ಲಾರು ಆದ್ರು ಏನ್ ಮಾಡ್ರಿ ನಾವು ಬಿಡಲಿರಿ. ಅವಾದ ನೀ ಸಾಣ್ ಕಳಲಿಂದ ಯಾವಾಗ ಬಡದ್ ಕೊಂದಾನ ಅಂದಾಗ ಅವ್ಗೆ ಏನ್ ಶಿಕ್ಷೆ ಆಗುದು ಆಗೇ ಬಿಡ್ರಿ. ಅವ್ನ ಮಾತ್ರ ನಾವ್ ಇದಿಲ್ಲ ನೋಡ್ರಿ. ಅವ್ರಿಬ್ರು ಗಂಡ ಐತಿ ಜಗಳ ಮಾಡಕತ್ತಾರ. ನಾವ್ ಬಾಯ್ ಕೇಳಿರ ರಾತ್ರಿ 1 ಗಂಟೆಕಾದ್ರೂ ಹೋಗಿ ಬಿಡಿಸೇವಿ. ಅವ ನಮ್ಮ ಮ್ಯಾಲ ಹೇಳಾಕತ್ತಾನ್ರಿ, ನಾವ್ ಬೇಕಾದ್ರೆ ಏನ್ ಮಾಡಂತೀರಿ ಮಾಡ್ತೇವ್. ಸಪ್ಪ ಕೇಳಿರ ಕಿವಿಲೆ ನಾವ್ ಕೇಳುದಿಲ್ಲ. ಅದರಿ ನಾವು ಅದನ್ನ ಕೇಳಿದ್ವಿ. ಆ ಕೂಸ ಏನ್ ಮಾಡೈತಿ, ಆ ಕೂಸಿನ ಯಾಕೆ ಬಿಡ್ತೀನಿ ಅಂತ ನಾವು ಕೇಳ್ಯಾರಿ. ಅದೇನ್ ಮಾಡ್ತಾನ್ರಿ ಅಳ್ತತಿ ಬೆತನ ನಿದ್ದೆ ಮಾಡಿ ಕೊಡ್ತಾರ, ಮಕ್ಕೊಂಡ್ ಕೊಡ್ತಾರ. ಬೆತನ ಇದ್ರ ಚಾಲು ನನ ಇದ್ರದ್ದು ಇದು ಪೀಡ ಅಂತ ಒಳದ ಸಂಬಂಧ. ನಾನ್ ಮಕ್ಕೊಂಡ್ ಕೊಡ್ದಲ್ಲ, ನೆಮ್ಮದಿಯಿಂದ ಮಕ್ಕೊಳಕ್ ಬಿಡುವಲ್ಲ. ನನ್ನ ಎದ್ರ ಸಂಬಂಧ ಹೊಡೆದ ಅಳಾಕತ್ತಿತ್ತು, ನಾನು ಮಕ್ಕೊಂಡ್ ಕೊಡ್ಲಿಲ್ಲ ಅಂದ್ರಿ. ಮೊನ್ನೆ ಮಂಗಳವಾರ ದಿನ ನೈಟ್ ಡ್ರಿಂಕ್ಸ್ ಮಾಡಿದ್ರು. ಡ್ರಿಂಕ್ಸ್ ಮಾಡಿದ ತಕ್ಷಣ ಇವರು ಮನೆಯೊಳಗೆ ಬಂದರು. ಬಂದಕಾರ ಇವ್ರ ಅತ್ತಿ ಅವ್ರ ಬಾಜು ಇದ್ರು. ಅಂದ್ರೆ ಆಜು ಬಾಜು ಮನೆ. ಇವ್ರು ಅವತ್ತು ಫುಲ್ ಡ್ರಿಂಕ್ಸ್ ಮಾಡಿಕಾರ ಬಂದು ಇವ್ರನ್ನ ಹೊಡ್ಯಾಕತ್ರು. ಇವ್ರ ಮನೆಯನ್ನಾರ ಬಾಜು ತಂದೆ ತಾಯಿ ಅಕ್ಕ ಯಾರು ಬರಲಿಲ್ಲ. ಅವತ್ತು ಹೊಡಿದಿನ ಯಾರು ಬರಲಿಲ್ಲ. ಅವತ್ತೇನು ಹೊರಗೆ ದಿನ ನಮಗೂ ಅದ ಸುದ್ದಿದ್ರಿಕಿಲ್ಲ. ಮಾರನೇ ದಿನ ನಮಗೆ ರಿಲೇಷನ್ ಆಗಾರ ನಮ್ಮ ಅಲ್ಲಿ ಇದ್ದವ್ರು ಊರಾಗಿದ್ರು. ಅವ್ರ ಫೋನ್ ಹಚ್ಚಿ ನಮಗೆ ಹೇಳಿದ್ರು.
ಅಂದ್ರೆ ನಮ್ಮ ಅಪ್ಪಾರಿಗೆ ನಿಮ್ಮ ಹುಡುಗಿಗೆ ಭಾಳ ಸೀರಿಯಸ್ ಐತಿ ಭಾಳ ಹೊರದಾರಂತೆ ಅಂತ ಫೋನ್ ಹಚ್ಚಿದಾಗ ನಾವು ಮೊದಲನೇ ದಿನ ಬುಧವಾರ ದಿನ ಹೋಗಿ ಆಕಿನ ಅಲ್ಲಿ ಅವ್ರ ಊರಿಂದ ಕರ್ಕೊಂಬಂದು ದಾಡ್ಸುಲಿಗೆ ಹೋದಿರಿ. ದಾಡ್ಸುಲಿನಾಗ ಹಿಡಿಲಿಲ್ಲ ಆಕಿನ, ಅಂದ್ರೆ ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಹಿಡಿಲಿಕ್ಕೆ KMC ಬರೆದು ಕೊಟ್ಟರೆ KMC ನಿನ್ನೆ 3 ಗಂಟೆಗೆ ತಂದು ಹಾಕಿದ್ದೀವಿ ರೀ. ಇವತ್ತು 3 ಗಂಟೆಗೆ ಫೇಲ್ ಆಗೈತೆ ರೀ ಮಗು. ಹಾಂ ಸರ್ ಅದ ಫುಲ್ ನಿಶೆ ಆಗೈತೆ ರೀ ಅವ್ಗೆ. ಸ್ಟಾರ್ಟಿಂಗ್ ಅವ್ರ ಹೆಂಡತಿ ಹೊಡೆದಾರಿ, ಹೆಂಡತಿ ಹೊಡೆದ ಆದ ಮ್ಯಾಗ ಹುಡುಗಿ ಆಗಾಗತ್ರಿ. ಹುಡುಗಿ ಆಗಕ್ಕೆ ಹುಡುಗಿನ ಹೊಡೆದಾನ ರೀ. ಹುಡುಗಿನೇನು ಹೊಡೆದಾನಲ್ರಿ, ಹುಡುಗಿನ ನಿಷೇಧಾಗ ಒಂದು 3-4 ಕಡ್ತ ಹೊಡೆದಾನ ರೀ. ಇಲ್ಲೆಲ್ಲ ಪೂರ ಬ್ಲ್ಯಾಕ್ ಆಗಿ ಹೋಗೈತಿ ರೀ. ಇಲ್ಲೇನು ಕಣ್ಣು ಐತಿಲ್ರಿ, ಇದು ಕಣ್ಣು ರೆಕ್ಕಿಗೆ ಒಂದು ಕಡ್ದು ಬಿದ್ದೈತಿ. ಎತ್ತಿ ಹೋಗುದಿಲ್ಲ ರೀ, ಹೊಡೆದಾನ. ಹಾಂ ಸರ್, ಹಾಂ ಸರ್, ಒಂದು ಮದುವೆ ಆಗಿ ಒಂದು 2-3 ತಿಂಗಳಿಂದ ಸರ್ ಬರೀ ಡ್ರಿಂಕ್ಸ್ ಮಾಡೋದು, ಮನೆಗೆ ಬರೋದು, ನ್ಯಾಯ ತೆಗೆದು. ಹಿಂಗಾಗಿ 1 ವರ್ಷದ ದಿನ ನಾವು ನಮ್ಮ ಮನ್ಯಾಗ ನಮ್ಮ ಅಕ್ಕನ ಇಟ್ಕೊಂಡಿದ್ದೀವಿ. ಮತ್ತು ಹಿರಿಯರನ್ನೆಲ್ಲ ಕುಡಿಸಿ ನಮ್ಮ ಅಪ್ಪಾರದು ಮತ್ತು ಅವ್ರ ಮನೆ ಕಳಿಸಿದ್ವಿ. ಕಳಿಸ್ಕಾರೆ ಇವರು 3 ತಿಂಗಳ ಹೊಲ್ದಾಗಿದ್ರಿ. ಹೊಲದಾಗ ಕರೆಂಟು ನೀರು ಏನು ಇದ್ರಿಕಿಲ್ಲ ಸರ್. ಅಲ್ಲಿ 2-3 ತಿಂಗಳ ಜನ ಹೊಲ್ದಾಗಿದ್ರು, ಕರೆಂಟು ನೀರು ಇರ್ಲಿಕ್ಕೆ ನಾವು ಮತ್ತೆ ಹಿರಿಯರನ್ನ ಕುಡಿಸ್ಕಾರೆ ಮನೆಗೆ ತಂದು ಮನೆ ಬಾಜು ರೂಮ್ ಇತ್ತು, ಆ ರೂಮಿಗೆ ಬಿಟ್ಟಿವಿ. ಆ ರೂಮಿಗೆ ಬಿಟ್ಟು 4-5 ದಿನ ಆಯ್ತು. ಈಗ 4-5 ದಿನದಾಗ ನಾವು ಕುಡಿದ ಕಾರ ಬಂದ ಕಾರ ಹೊಡೆದ್ಬಿಟ್ಟಾನೆ. ಅವ್ರ ತಂದೆ ತಾಯಿನೂ ಸಪೋರ್ಟ್ ಇಲ್ಲ ಸರ್. ಮನೆ ಬಿಟ್ಟು ಹೊರಗೆ ಮನೆ ಬಾಕಿ ಇಟ್ಟರು ಸಂಕಟ ಮಾತಾಡಲಿ. ನಮ್ಮ ರೊಕ್ಕಲ್ಲೇ ನಾವು ದುಡಿದ ರೊಕ್ಕಲ್ಲೇ ಸಂಖ್ಯೆ ಮಾಡಿ ಅಕ್ಕಿ ಮನೆ ಮನೆ ನಡೆಸ್ಕೊಟ್ಟರು. ಅವ್ರ ತಂದೆ ತಾಯಿ ಏನಾದ್ರು ಒಂದು ರೊಟ್ಟಿ ಕೊಟ್ಟಿದ್ರು. 3 ತಿಂಗಳ ದಿನ ನಾವು ನಮ್ಮ ರೊಕ್ಕಲ್ಲೇ ದುಡಿದ್ರೆ ಸಂಖ್ಯೆ ಮಾಡಿಸ್ಕೊತೇವೆ ಸರ್. ಒಂದು ದಿನಾನು ಒಂದು ರೊಟ್ಟಿ ಒಂದು ಸಸಿಗಳು ಈ ಕುರಿತಂತೆ ಶಂಭುಲಿಂಗಯ್ಯನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಕೈಗೊಂಡಿದ್ದಾರೆ.